ಪ್ರೀತಿಯ ಭಕ್ತ ಜನರೇ, ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಯೇಸು ಕ್ರಿಸ್ತರ ಜನನೋತ್ಸವವನ್ನು ನಾವು ವಿಶ್ವಾದ್ಯಂತ ಇಂದು ಕ್ರಿಸ್ಮಸ್ ಹಬ್ಬವಾಗಿ ಆಚರಿಸುತ್ತಿದ್ದೇವೆ. ನಾವು ವಿಶೇಷವಾಗಿ 24ನೇ ತಾರೀಕು ರಾತ್ರಿ ಜಾಗರಣೆ ಬಲಿ ಪೂಜೆ ಅಂದರೆ ಪೂಜೆಯ ಸಮಯದಲ್ಲಿ ನಮ್ಮ ಧರ್ಮಾಧ್ಯಕ್ಷರು ಅತಿ ವಂದನೆಯ ಡಾಕ್ಟರ್ ರಾಬರ್ಟ್ ಮೈಕಲ್ ಮಿರಾಂಡರ್ ಅವರು ಇಡೀ ವಿಶ್ವದಲ್ಲಿ ಶಾಂತಿಗಾಗಿ ಅವರು ಪ್ರಾರ್ಥಿಸಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಶಾಂತಿ ನೆಲೆಸಲಿ, ನಾವೆಲ್ಲರೂ ಒಗ್ಗಟ್ಟಿನಿಂದ ಅನ್ಯೋನ್ಯತೆಯಿಂದ ಐಕ್ಯತೆಯಿಂದ ಜೀವಿಸಲು ಅವರು ಪ್ರಾರ್ಥಿಸಿದ್ದಾರೆ. ಯೇಸು ಕ್ರಿಸ್ತರು ಬಂದದ್ದೇ ಶಾಂತಿಯನ್ನು ತರಲು. ಬನ್ನಿ, ಈ ಕ್ರಿಸ್ಮಸ್ ಹಬ್ಬವನ್ನು ನಾವೆಲ್ಲರೂ ಆಚರಿಸುವಾಗ ನೋಡಿ, ನಮ್ಮ ಪ್ರಧಾನಾಲಯವನ್ನು ಭೇಟಿ ಮಾಡಲು ಸಾವಿರಾರು ಜನ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ. ಇದು ತೋರಿಸುತ್ತೆ ಯೇಸು ಪ್ರಭು ನಮ್ಮೆಲ್ಲರನ್ನು ಪ್ರೀತಿಸಲು ಬಂದಂತಹ ದೇವರು. ಅವರ ಹುಟ್ಟುಹಬ್ಬವನ್ನು ನಾವೆಲ್ಲರ ಜೊತೆಯಾಗಿ ಆಚರಿಸುವುದು ಒಂದು ಗರ್ಭಿತವಾದಂಥ ಒಂದು ಆಚರಣೆ. ಈ ಒಂದು ಆಚರಣೆ ನಮ್ಮೆಲ್ಲರನ್ನು ಒಟ್ಟಿಗೆ ಸೇರಿಸಲಿ. ಈ ಆಚರಣೆ ಭಗವಂತನಿಗೆ ನಾವೆಲ್ಲರೂ ಸೇರಿ ಆರಾಧನೆ ಸಲ್ಲಿಸಲು ಒಂದು ಅವಕಾಶ. ಯೇಸು ಪ್ರಭು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ನಿಮ್ಮ ಮನೆಗಳಲ್ಲಿ ಯೇಸು ಬಾಲರು ಹುಟ್ಟಿ ಬರಲಿ, ಜನಿಸಲಿ, ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂದು ಕೋರುತ್ತೇನೆ. ನಾನು ಈ ದೈವಾನುಗ್ರಹ ಮಾತೆಯ ಪ್ರಧಾನಾಲಯದ ಮುಖ್ಯ ಗುರುಗಳು ಫಾದರ್ ಜೋಸೆಫ್ ಪ್ರವೀಣ್ ಮತ್ತೊಂದು ಆವರ್ತಿ ನಿಮ್ಮೆಲ್ಲರಿಗೂ ಮೇರಿ ಕ್ರಿಸ್ಮಸ್ ಹಾಗೂ ಬರಲಿರುವಂಥ ನೂತನ ವರ್ಷ 2026 ಆಶೀರ್ವಾದದ ವರ್ಷವಾಗಲಿ ಎಂದು ಕೋರುತ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೋರುತ್ತೇನೆ. ಧನ್ಯವಾದಗಳು.